ಖರ್ಚು ಕಡಿಮೆ, ರುಚಿ ಸೂಪರ್, ಪ್ರೋಟೀನ್ ಫುಲ್, 10 ನಿಮಿಷದಲ್ಲಿ ರೆಡಿ. ಈ ರೀತಿ ನೋಡಿ, ಬಿಸಿ ಬಿಸಿ ಗಂಜಿಗೆ ಸ್ವಲ್ಪ ಚಟ್ನಿಯನ್ನು ತೆಗೆದಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಇದರೊಳಗೆ ಇಟ್ಟು ತಿಂದರೆ ಸೂಪರ್ ಟೇಸ್ಟ್. ಹಾಯ್ ಫ್ರೆಂಡ್ಸ್, ಮಳೆಗಾಲ ಬಂದರೆ ಶೀತ, ಕೆಮ್ಮು, ಜ್ವರ ಕಾಮನ್ ಆಗಿರ್ತದಲ್ವಾ. ಇದಕ್ಕೆಲ್ಲ ಮನೆಮದ್ದು ಥರ ನಮ್ಮ ಹಿರಿಯವರು ಮಾಡುತ್ತಿದ್ದ ಒಂದು ಚಟ್ನಿ ಯಾವುದು ಅಂತ ನೋಡೋಣ. ಹೆಸರು ಕೇಳಿದರೆ ಸಿಂಪಲ್, ಹುರುಳಿಕಾಳಿನ ಚಟ್ನಿ. ಚಟ್ನಿ ಮಾಡಲಿಕ್ಕೆ 150 ಗ್ರಾಮ್ಸ್ನಷ್ಟು ಹುರುಳಿಕಾಳನ್ನು ತಗೊಂಡಿದ್ದೇನೆ. ಇದರಲ್ಲಿರುವ ಈ ಕಪ್ಪು ಕಾಳು ಅಥವಾ ಕಲ್ಲು ಇದ್ದರೆ ಅದನ್ನೆಲ್ಲ ಆರಿಸಿ ಕ್ಲೀನ್ ಮಾಡಿ ಇಡಬೇಕು. ಹುರುಳಿಕಾಳನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ನಾವು ಮಣ್ಣಿನ ಪಾತ್ರೆ ಬಳಸಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತದೆ ಚಟ್ನಿಗೆ. ಪಾತ್ರೆ ಹೈ ಫ್ಲೇಮ್ನಲ್ಲಿಟ್ಟು ಬಿಸಿ ಆದಮೇಲೆ ಮತ್ತೆ ಬೆಂಕಿಯನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಹುರುಳಿಕಾಳನ್ನು ಹುರಿದು ತೆಗಿಬೇಕು. ಹುರುಳಿಕಾಳು ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಗುವಾಗ ಕಾಳು ನೋಡಿ ಈ ರೀತಿ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮಣ್ಣಿನ ಪಾತ್ರೆ ಒಂದು ಸಲ ಬಿಸಿ ಆದರೆ ಮತ್ತು ತುಂಬ ಹೊತ್ತು ತನಕ ಪಾತ್ರೆ ಬಿಸಿಯಾಗಿರ್ತದೆ. ನಾವಿದನ್ನು ಸರಿಯಾಗಿ ಮಿಕ್ಸ್ ಮಾಡದಿದ್ದರೆ ಹುರುಳಿಕಾಳಿನ ಕೆಳಗಿನ ಭಾಗ ಮಾತ್ರ ಕಪ್ಪಾಗ್ತದೆ, ಸರಿ ಇದು ಫ್ರೈ ಆಗೋದಿಲ್ಲ. ಇದೀಗ ನೋಡಿ ಕಲರ್ ಚೇಂಜ್ ಆಗ್ತಾ ಉಂಟು, ಫ್ರೈ ಆಗ್ತಾ ಉಂಟು. ಸಾಕಿಷ್ಟು. ಹುರುಳಿಕಾಳು ತುಂಬ ಕಪ್ಪಾದರೂ ಚಟ್ನಿಗೆ ಟೇಸ್ಟ್ ಇರೋದಿಲ್ಲ. ಇನ್ನಿದನ್ನು ನೋಡಿ ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇಲ್ಲದಿದ್ದರೆ ಈ ಪಾತ್ರೆಯ ಬಿಸಿಗೆ ಹುರುಳಿಕಾಳು ತುಂಬ ಫ್ರೈ ಆಗ್ತದೆ. ಇನ್ನು ಈ ಹುರುಳಿಕಾಳನ್ನು ಚೆನ್ನಾಗಿ ತೊಳಿಬೇಕು. ನೀರು ಹಾಕಿ ಒಂದು 10 ನಿಮಿಷ ಇಟ್ಟರೂ ಪರವಾಗಿಲ್ಲ, ಅದರಲ್ಲಿ ಏನಾದರೂ ಕಲರ್ ಎಲ್ಲ ಇದ್ದರೆ ಅದು ಹೋಗ್ತದೆ. ಇನ್ನು ಮಿಕ್ಸಿ ಜಾರ್ಗೆ ಒಣಮೆಣಸು 7, ಒಂದು ಮಧ್ಯಮ ಗಾತ್ರದ ನೀರುಳ್ಳಿ, ತೊಳೆದಿಟ್ಟಿರುವ ಹುರುಳಿಕಾಳನ್ನು ಸೇರಿಸಿ ಲಿಂಬೆ ಗಾತ್ರದಷ್ಟು ದೊಡ್ಡ ಹುಣಸೆ ಹುಳಿಯನ್ನು ಸೇರಿಸ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ 1 ಹಿಡಿ ತೆಂಗಿನಕಾಯಿಯಷ್ಟು ಹಾಕಿ ಇದನ್ನು ರುಬ್ಬಬೇಕು. ತೆಂಗಿನಕಾಯಿ ಬೇಕಾದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬೋದು. ಈ ರೀತಿ ನೋಡಿ, ನೀರು ಕಮ್ಮಿ ಇದ್ದರೆ ನೋಡಿ ಸೇರಿಸ್ಕೊಳ್ಳಿ. ಒಂದೇ ಸಲ ನೀವು ಜಾಸ್ತಿ ನೀರನ್ನು ಹಾಕಬೇಡಿ. ಇದನ್ನಿನ್ನು ಒರಟಾಗಿ ರುಬ್ಕೊಳ್ಬೇಕಂದ್ರೆ ತರಿಯಾಗಿ ರುಬ್ಬಿಕೊಳ್ಳಬೇಕು. ಇದನ್ನು ತುಂಬ ಪೇಸ್ಟ್ ಥರ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಚಟ್ನಿಗೆ. ಹಾಗಾಗಿ ಸ್ವಲ್ಪ ತರಿಯಾಗಿ ರುಬ್ಬಿಕೊಳ್ಳಿ. ಇನ್ನೊಂದು ಬಾಣಲೆಗೆ ತೆಂಗಿನ ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಸೇರಿಸಿಕೊಳ್ಳಿ. 3 ಒಣಮೆಣಸನ್ನು ಹಾಕ್ತಾ ಇದ್ದೇನೆ. ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಒಂದು ಚಿಕ್ಕ ನೀರುಳ್ಳಿ, ಅರ್ಧ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ ಒಗ್ಗರಣೆ ಸೊಪ್ಪು ಹಾಕಿ ಫ್ರೈ ಮಾಡಿ. ಇದಕ್ಕೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ. ಈಗ ರುಬ್ಬಿರುವ ಹುರುಳಿಕಾಳಿನ ಚಟ್ನಿ ಹಾಕಿ, ಚಟ್ನಿ ದಪ್ಪ ಇದ್ದರೆ ಸ್ವಲ್ಪ ನೀರು, ಮಿಕ್ಸಿ ಜಾರ್ಗೆ ನೀರು ಹಾಕಿ ತೊಳೆದು ಸೇರಿಸ್ಕೊಳ್ಳಿ. ಈ ಚಟ್ನಿ ತುಂಬ ನೀರಾಗಿದ್ದರೆ ಅಷ್ಟು ಟೇಸ್ಟ್ ಇರೋದಿಲ್ಲ, ಸ್ವಲ್ಪ ಗಟ್ಟಿ ಇದ್ದರೆ ರುಚಿ ಜಾಸ್ತಿ ಇರ್ತದೆ. ಈಗ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಉಂಟು. ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಯಾಕಂದರೆ ಇದು ಸ್ವಲ್ಪ ಕಳೆಯುವಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ, ನೀರು ಡ್ರೈ ಆಗ್ತದೆ. ಹಳ್ಳಿಗಳಲ್ಲೆಲ್ಲ ಈ ಚಟ್ನಿಯನ್ನು ಜಾಸ್ತಿಯಾಗಿ ಮಳೆಗಾಲದಲ್ಲಿ ಮಾಡ್ಕೊಳ್ತಾರೆ. ಯಾಕಂದರೆ ತೋಟದಲ್ಲಿ ಗದ್ದೆಯಲ್ಲೆಲ್ಲ ಕೆಲಸ ಮಾಡ್ತಾರೆ ನೋಡಿ, ಆವಾಗ ಒದ್ದೆಯಾಗಿ ಕೆಲಸ ಮಾಡ್ತಾರೆ. ಈ ಚಟ್ನಿ ದೇಹವನ್ನು ಬಿಸಿಯಾಗಿ ಇಡ್ತದೆ, ಅದೇ ರೀತಿ ನಮಗೆ ಬೇಕಾದಂಥ ಪ್ರೋಟೀನನ್ನು ಕೊಡ್ತದೆ. ಹಾಗಾಗಿ ಇದನ್ನು ಮಳೆಗಾಲದಲ್ಲಿ ಜಾಸ್ತಿಯಾಗಿ ಮಾಡ್ಕೊಳ್ತಾರೆ.